ದೃಷ್ಟಿಲಿ ನಾನು ಮತ್ತು ನಿನ್ನ ಮಗ. ನನ್ನ ದೃಷ್ಟಿ ನೀವು ಮತ್ತೆ ನನ್ನ ಮಗ ಈ ನನ್ನ ಎರಡು ಕಣ್ಣುಗಳಿದ್ದಂತೆ. ಎರಡು ಕಣ್ಣುಗಳಿದ್ದಂತೆ. ಒಮ್ಮೊಮ್ಮೆ ಸಮಯ ಸಂದರ್ಭ ಅಂತ ಬಂದ್ರೆ ಒಂದು ಕಣ್ಣು ಕಳ್ಕೊಂಡು ಒಂಟಿ ಕಣ್ಣಲ್ಲಿ ಬದುಕೋ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭ ನನ್ನ ಬಾಳಿನಲ್ಲಿ ಯಾವ ಕಾಲಕ್ಕೂ ಬಾರದಿರಲಿ. ದೇವ್ರ ಹತ್ರ ಬೇಡ್ಕೊಳ್ತೀನಿ. ನಂಬಿರೋ ದೇವರು ಕೈ ಎತ್ತು ಬಿಡ್ತಾನೆ, ಏನು ಮಾಡೋದಕ್ಕಾಗೋದಿಲ್ಲ. ಮಾದೇವಿ, ನಿನ್ನ ದೃಷ್ಟಿಲಿ ಗಂಡ ಅಂದ್ರೆ? ನನ್ನ ದೃಷ್ಟಿಯಲ್ಲಿ ಗಂಡ ಅಂದ್ರೆ ನನಗೆ ತಾಳಿ ಕಟ್ಟಿದ ದೇವರು, ನನ್ನ ಪಾಲಿನ ಆರಾಧ್ಯ ದೈವ. ತಾಳಿ ಕಟ್ಟಿದ ದೇವರು, ಆರಾಧ್ಯ ದೈವ. ದೈವದ ಮಾತನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಧರ್ಮ, ಅದು ಅವಳ ಆದ್ಯ ಕರ್ತವ್ಯ. ಹಾಗಾದ್ರೆ ನಾನು ಹೇಳೋ ಮಾತನ್ನು ಪಾಲಿಸ್ತೀಯ? ಗಂಡನ ಮಾತನ್ನು ಪಾಲಿಸದೆ ಇರುವವಳು ಸತಿ ಅಲ್ಲ, ಅಂಥವಳು ಪತಿ ದ್ರೋಹಿ. ಪಾಲಿಸ್ತೀನಿ ಅಂತ ಮಾತು. ಮಾತಿನ ಮರ್ಮ ಏನೆಂದು ಅರಿಯದೆ ವಚನ ಕೊಟ್ಟು ವಚನ ಭ್ರಷ್ಟಳಾಗುವುದಕ್ಕಿಂತ ಮಾತಿನ ಮರ್ಮ ಏನೆಂದು ಅರಿಯುವುದು ಒಳ್ಳೆಯದಲ್ವೇ? ಹಾಗಾದ್ರೆ ಇದುವರೆಗೂ ಹೇಳಿದೆ ಸತಿಯೇ ದೈವ, ದೈವದ ಮಾತನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಧರ್ಮ ಅಂತ. ಇದೇನಾ ನಿನ್ನ ಧರ್ಮ? ನನ್ನ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮದಂಥದ್ದೇ ಮಾತಿದ್ರು ಅದನ್ನ ನಾನು ನಡೆಸ್ಕೊಡ್ತೀನಿ ಅಂತ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತೀನಿ. ಮಾತು ಕೊಟ್ಟಿದೀಯ ಮಹಾದೇವಿ, ತಪ್ಪಬಾರದು. ನ್ಯಾಯ ನೀತಿ ಧರ್ಮಕ್ಕಾಗಿ ಹೆಸರುವಾಸಿಯಾದಂಥ ಬೆಟ್ಟಪ್ಪನ ಮನೆತನಕ್ಕರಿ ನಾನು ಸೊಸೆಯಾಗಿ ಬಂದದ್ದು. ಈ ಬೆಟ್ಟಪ್ಪ ಮಾತು ಕೊಡೋದಿಲ್ಲ, ಕೊಟ್ಟ ಮೇಲೆ ಬದಲಾದದ್ದು ಇತಿಹಾಸದಲ್ಲೇ ಇಲ್ಲ ಅಂದಾಗ ನಿಮ್ಮ ಹೆಂಡತಿಯಾದ ನಾನು ಕೊಟ್ಟು ಮಾತು ಬೀರ್ತೀನಿ. ನನ್ನ ಪ್ರಾಣ ಹೋದ್ರೂ ಚಿಂತೆ, ನಿಮ್ಮದೆಂಥದ್ದೇ ಮಾತಿದ್ರು ಅದನ್ನ ನಾನು ನಡೆಸ್ಕೊಡ್ತೀನಿ. ಹಾಗಾದ್ರೆ ನಿನಗೆ ನನಗೆ ಮಗ ಬೇಕು, ಮಾಂಗಲ್ಯ ಬೇಕು. ನೀವು ನನ್ನ ಮಗ, ನನ್ನ ಎರಡು ಕಣ್ಣುಗಳಿದ್ದಂತೆ. ಮಹಾದೇವಿ, ನಿನ್ನ ಎರಡು ಕಣ್ಣುಗಳಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನೇನು ಅಂತ ಉತ್ತರ ಕೊಡ್ಲಿ ಅಂದ್ರೆ ಏನು ಅಂತ ಉತ್ತರ? ನಿನ್ನಿಂದ ವಿವರಣೆ ಬೇಕಿಲ್ಲ, ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಅಷ್ಟೇ. ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ. ಸರಿ, ನಾನು ಕೂಡ ಇಂದು ನಿಮ್ಮ ಸತಿಯ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ. ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು. ಶಬಾಷ್, ಮಗ ಹೋದ್ರು ಮಾಂಗಲ್ಯ ಬೇಕು. ಮಾದೇವಿ, ದಿನಾಲು ನಿನ್ನ ಮಗನಿಗೆ ಪ್ರೀತಿನ ಬೆರೆಸಿ ಬೆರೆಸಿ ಹಾಲು ಕುಡಿಸ್ತಿದ್ದೀವಿ. ಒಬ್ಬನೇ ಮಗ, ಮುದ್ದಾಗಿ ಸಾಕಿದ್ದೀವಿ. ಆದ್ರೆ ಈ ದಿವಸ ಇದನ್ನ ಬೆರೆಸಿ ಕೊಡಿಸು. ಕಾರ್ಕೋಟಕ ವಿಷ ಹೆತ್ತ ತಾಯಿ ನನ್ನ ಮಗನಿಗೆ ವಿಷ ಹಾಕೋದಕ್ಕೆ ಸಾಧ್ಯ ಇಲ್ಲ.
ಹಾಗಾದ್ರೆ ಕಟ್ಟಿಕೊಂಡ್ರು ಗಂಡನ್ಗಾದ್ರೂ ಹಾಕ್ಬೋದಲ್ಲ? ಒತ್ತಾಯ ಇಲ್ಲ, ಎರಡರಲ್ಲಿ ಒಂದಂತೂ ಆಗ್ಲೇಬೇಕು. ನೀನೇ ನಿನ್ನ ಕೈಯಾರ ಈ ವಿಷಯನ ಕಟ್ಕನ ಹೊಟ್ಟೆಗಾದ್ರೂ ಹಾಕು, ಇರ್ಲಿಲ್ಲ ಅಂದ್ರೆ ಈ ನಿನ್ನ ಗಂಡನ ಹೊಟ್ಟೆ ಆದ್ರೂ ಸೇರಬೇಕು. ಪ್ರಪಂಚದಲ್ಲಿ ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯ ತೋರಿಸ್ತಾಳಂತ ಯಾವ ತಾಯಿನೂ ತನ್ನ ಹೆತ್ತ ಮಕ್ಕಳಿಗೆ ವಿಷ ಹಾಕೋದಿಲ್ಲ. ಹಾಗಾದ್ರೆ ಕಟ್ಟಿಕೊಂಡ್ರು ಗಂಡನಿಗಾದ್ರೂ ಹಾಕ್ಬೋದಲ್ಲ? ಎರಡರಲ್ಲಿ ಒಂದಂತೂ ಆಗ್ಲೇಬೇಕು. ನೀನೇ ನಿನ್ನ ಕೈಯಾರ ಈ ವಿಷಯನ ತೆಗೆದುಕೊಂಡ್ರೆ ಆ ಕಟಕನ ಹೊಟ್ಟೆ ಸೇರುತ್ತೆ, ಇಲ್ಲ ಅಂದ್ರೆ ಈ ನಿನ್ನ ಗಂಡನ ಹೊಟ್ಟೆ ಸೇರುತ್ತೆ. ಮಾದೇವಿ, ನಾನು ಮರಳಿ ಮನೆಗೆ ಬರೋದ್ರೊಳಗಾಗಿ ನಿನ್ನ ಕೊಟ್ಟಕ ಮಗ ಬದುಕಿರಬಾರ್ದು. ಒಂದು ವೇಳೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಮಗನಿಗೆ ಹಾಕಬೇಕಾದ ವಿಷಯನ ಅವನಿಗೆ ಹಾಕದೆ ನೀನೇನಾದ್ರೂ ಸ್ವೀಕಾರ ಮಾಡಿದ್ದೆ ಆದ್ರೆ ಈ ನಿನ್ನ ಗಂಡನ ಮೇಲೆ ಆಣೆಯಾಗಿದೆ, ನಾನು ಮರಳಿ ಮನೆಗೆ ಬರೋದ್ರೊಳಗಾಗಿ ನಿನ್ನ ಕೊಟ್ಟಕ ಮಗ ಬದುಕಿರಬಾರ್ದು. ಎಲ್ಲೇ ಇದ್ದರೂ ನೀನೇ ಮರೆತರು ತಾಯಿಲ್ಲ. ಸಾವೇ ಬಂದರು ಬಲ್ಲೆ ಆದರು ತಾಯಿ ಪ್ರೀತಿಗೆಂದು ಹೊರೆಯಿಲ್ಲ, ತಾಯಿನೇ ಇಲ್ಲ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಈ ನನ್ನ ಹಣೆಯ ಬರಹದ ಲಿಖಿತವನ್ನು ಮೆಚ್ಚಲೇಬೇಕು. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳೋದು, ಬ್ರಹ್ಮನ ಬರಹವನ್ನು ಬಲ್ಲವರು ಯಾರು ಅಂತ. ಮಗುವೆಂಬ ಹಸಿ ಮಾಂಸದ ಮುದ್ದೆಯನ್ನ ಈ ನನ್ನ ಒಡಲಿಗೆ ಹಾಕಿದೆ, ಅದನ್ನ ರಣ ಹದ್ದುಗಳ ಕಣ್ಣಿಂದ ಚೋಪಾರವಾಗಿ ರಕ್ಷಿಸಿಕೋ ಅಂತ ನನಗೆ ಕಟ್ಟಪ್ಪಣೆ ವಹಿಸಿದೆ. ಆದ್ರೆ ಇಂದು ನನ್ನನ್ನು ಹಸಿದ ಹುಲಿಯನ್ನಾಗಿಸಿ ಆ ಮಾಂಸ ತಿನ್ನಲು ಹೇಳಿದೆ. ನನಗೆ ಗೊತ್ತು, ಚೆನ್ನಾಗಿ ಗೊತ್ತು, ಆ ಮಾಂಸ ತಿನ್ನಲು ಹೋದರೆ ಬಲು ವಿಷ ಎಚ್ಚೋದು ನನಗೆ ಗೊತ್ತು. ಆದರೆ ತಿನ್ನದೆ ಹೋದರೆ ನಿನಗೆ ನರಕಕ್ಕೆ ದಾರಿ ಎಂದು ತೋರಿಸಿದೆ.
ಮೀರಿ ನನ್ನ ಕರಳು ಕುಡಿಗೆ ನನ್ನ ವಿಷ ಹಾಕಬೇಕು. ಗಂಡನ ಆಜ್ಞೆಯನ್ನು ಮೀರಿ ಪವಿತ್ರವಾದ ಈ ಭರತ ಭೂಮಿಯಲ್ಲಿ ಹುಟ್ಟಿದ ನಾನು ಪಾಪದ ಕಿರೀಟ ಕಟ್ಟಿಕೊಂಡು ಇಲ್ಲ 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 ನನ್ನ ಗಂಡ ಬದುಕಬೇಕು. ನನ್ನ ಗಂಡ ಬದುಕಬೇಕು. ಈ ತಾಯಿಯ ಕರಳನ್ನು ಕಲ್ಲು ಮಾಡಿಕೊಂಡು ನನ್ನ ಮಗನಿಗೆ ನನ್ನ ಕೈಯಾರೆ ನಾನೇ ವಿಷ ನನ್ನ ಕೈಯಾರೆ ನಾನೇ ವಿಷ ಹಾಕಬೇಕು. ತಾಯಿ ದೇವ್ರೆ, ನೀನು ಇದ್ದಿದ್ದು ಸತ್ಯವೇ. ಈ ಪ್ರಪಂಚದ ಜನರು ನೀನಿದ್ದೀಯ ಅಂತ ನಂಬಿರೋದು ಸತ್ಯವೇ. ಆದ್ರೆ ನನ್ನ ಮಗನಿಗೆ ಬೆರೆಸಿದ ಈ ವಿಷದ ಹಾಲು ಅಮೃತವಾಗೋ ಹಾಗೆ ಮಾಡಬಾರ್ದೇನಪ್ಪ. ಅಮೃತವಾಗೋ ಹಾಗೆ ಮಾಡಬಾರ್ದೆ. ಯಾಕಮ್ಮ ಕಣ್ಣೀರಾಗ್ತಾ ಇದೆಯಾ? ಯಾಕೂ ಇಲ್ಲಪ್ಪ, ಯಾಕೂ ಇಲ್ಲ. ಈ ಪ್ರಪಂಚದಲ್ಲಿ ಎಲ್ಲ ತಾಯಿಂದ್ರು ತಮ್ಮ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯ ತೋರಿಸಿದ್ರೆ, ನಾನು ನನ್ನ ಮಗನಿಗೆ ಪ್ರತಿನಿತ್ಯ ಸಕ್ಕರೆ ಬೆರೆಸಿದ ಹಾಲು ಕುಡಿಸ್ತೀನಲ್ಲ, ನನ್ನಂತ ಭಾಗ್ಯಶಾಲಿಯಾದ ತಾಯಿ ಯಾರಾದ್ರೂ ಇರ್ತಾರೇನೋ? ಆ ಸಂತೋಷಕ್ಕಾಗಿ ಅಷ್ಟೇ ಅಪ್ಪ. ಇವತ್ತು ನೀನೇನ್ ತಪ್ಪು ಮಾಡಿದ್ಯಾ ಗೊತ್ತಾ? ನೀನೇನ್ ತಪ್ಪು ಮಾಡಿದ್ಯಾ ಅಂತ ಗೊತ್ತಾಗ್ಬಿಟ್ಟಿದ್ಯಮ್ಮ. ನಾನು ತಪ್ಪ ಏನ್ ಹೇಳ್ತಾ ಇದೆಯೋ? ನಾನೇನೋ ಮಾಡ್ದೆ? ಇನ್ನೇನಮ್ಮ, ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆ ಉಡುಗೊರೆ ತಂದ್ಕೊಡೋಳು, ಇವತ್ತು ಒಂದ್ ಶುಭಾಶಯನೂ ತಿಳಿಸ್ಲಿಲ್ಲಮ್ಮ ನೀನು. ನಾವು ಮರಿತಿದ್ದೇನೋ? ನಿಮ್ ತಂದೆಯವರು ಬರ್ಲಿ, ಎಲ್ರೂ ಸೇರಿ ಶಿವನ ದೇವಸ್ಥಾನಕ್ಕೆ ಹೋಗೋಣ. ಯಾಕಂದ್ರೆ ನೀನು 100 ಕಾಲ ಚೆನ್ನಾಗಿ ಬಾಳಿ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ತುಂಬಾ ದಿನದಿಂದ ಆ ವಿಷಯನ ಬಚ್ಚಿಟ್ಕೊಂಡು ಒತ್ತಾಡ್ತಿದ್ದೀನಮ್ಮ. ಇವತ್ತಾಗೋ ಗೊತ್ತಿಲ್ಲ, ಆ ವಿಷಯ ನಿನ್ನ ಹತ್ರ ಹೇಳಿ ನಿನ್ ಮಡಿಲಲ್ಲಿ ಮಲಿಗೆ ಮನ್ಸಾರ್ಯ ಹತ್ತು ಬಿಡ್ಬೇಕು ಅನಿಸ್ತಾ ಇದೆ ಅಮ್ಮ. ಬಿಡ್ಬೇಕು ಅನಿಸ್ತಾ ಇದೆ. ಆಮೇಲೆ ನೀನೇನೇ ಹೇಳಿದ್ರು ಕೇಳ್ತೀನೋ? ಹಾಲು ಕೊಟ್ಮೇಲೆ ಕೇಳ್ತಿಲ್ಲ.
ಪ್ರತಿದಿನ ಒತ್ತಾಯ ಮಾಡಿ ಹಾಲು ಮುಗಿವರೆಗೂ ಕುಡಿಸ್ತಾ ಇದ್ದೆ. ಇವತ್ತು ಯಾಕಮ್ಮ ಅರ್ಧ ಹಾಲನ್ನು ಉಳಿಸ್ಕೊಂಡ್ಬಿಟ್ಟೆ? ಎಲ್ರೂ ಸೇರಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲೇನು, ಅಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ಬೇಕಲ್ಲ ಕಂದ? ಅಷ್ಟೇ. ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹುಡುಗಿನ ಪ್ರೀತಿ ಮಾಡಿದೆ. ಆದ್ರೆ ಅವಳು ನನ್ನ ಪ್ರೀತಿನ ತಿರಸ್ಕಾರ ಮಾಡಿಬಿಟ್ಲು. ಅವಳ ಮೇಲಿರುವ ವ್ಯಾಮೋಹಕ್ಕೆ ನಾನು ಅವಳನ್ನ ಬಲಾತ್ಕಾರ ಮಾಡಿಬಿಟ್ಟೆ. ಅವಮಾನ ತಾಳಾರ್ದ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು. ಅವಳು ಬೇರೆ ಯಾರು ಅಲ್ಲಮ್ಮ, ನಮ್ಮ ಮನೆಯಲ್ಲಿ ಜೀತದಾಳಾಗಿ ದುಡಿತಾ ಇದ್ದಲ್ಲ ರುದ್ರ. ಆ ಬಡ ರುದ್ರನ ಮಗಳು ಅಂಬಿಕಾ. ವಿಷಯ ನನಗೂ ನಿನಗೂ ಬಿಟ್ರೆ ಈ ವಿಷಯ ಇನ್ನೊಬ್ರಿಗೆ ಯಾರಿಗೂ ಗೊತ್ತಿಲ್ಲಮ್ಮ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ತಿಳಿಯೋದಿಲ್ಲ ಅನ್ಕೊಳ್ಳುತ್ತಂತೆ. ಅಂದ್ರೆ ಈ ವಿಷಯ ನಿನಗೆ ಆಗ್ಲೇ ಗೊತ್ತಾಗಿತ್ತೇನಮ್ಮ? ಅಯ್ಯೋ ಇಲ್ಲಪ್ಪ, ಈಗ ತಾನೇ ನೀನೇ ಹೇಳಿದೆಯಲ್ಲ. ತಿಳಿತಾ ಇದ್ದು ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ. ಇನ್ ಮುಂದೆ ಈ ಪ್ರಪಂಚದ ಎಲ್ಲ ಹೆಣ್ಮಕ್ಳು ನನ್ನ ಅಕ್ಕ, ತಂಗಿ, ತಾಯಿ ಅಂತ ಗೌರವದಿಂದ ಕಾಣ್ತೀನಮ್ಮ. ಗೌರವದಿಂದ ನೋಡ್ತೀನಿ. ಇದೊಂದು ತಪ್ಪನ್ನು ಕ್ಷಮಿಸಿ ಮಗು ಮಾಂತೇಶ 100 ವರ್ಷ ಸುಖವಾಗಿ ಬಾಳು ಕಂದ ಅಂತ ನಿನ್ ಮಗನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಮ್ಮ. ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆ ಈ ನಿನ್ನ ತಾಯಲ್ಲಿ ಉಳಿದಿಲ್ಲವೋ? ಉಳಿದಿಲ್ಲ. ಯಾಕಂದ್ರೆ ಇಂದು ನಿನ್ನ ಮುಂದೆ ನಿನ್ನ ತಾಯಿಯಾಗಿ ನಿಂತಿಲ್ಲವೋ, ನಿನ್ನ ಪಾಲಿನ ಮೃತ್ಯು ದೇವತೆಯಾಗಿ ನಿಂತಿದ್ದೇನೆ. ನೀ ಮಾಡಿರೋ ವಿಷಯ ನಿಮ್ಮ ತಂದೆಯವರಿಗೆ ತಿಳಿದು ನೀನು ಬದುಕಬಾರದು ಅಂತ ನೀ ಕುಡಿದ ಹಾಲಿನಲ್ಲಿ ನನ್ನ ಕೈಯಾರೆ ನಾನೇ ವಿಷ ಹಾಕಿ ಹೆತ್ತವಳ ಹಾಲು ಎಂದು ವಿಷವಾಯಿತು. ಈ ಹೆತ್ತವಳ ಹಾಲು ಎಂದು ವಿಷವಾಯಿತು. ಪ್ರಪಂಚದ ಯಾವ ತಾಯಿಯಾದ್ರೂ ಊರೇನೆ ಅಂದರು ಈ ಪಾಪಿಗೆ ಸರಿಯಾದ ಶಿಕ್ಷೆ. ಸಾವು ನನ್ನನ್ನ ಕೈ ಮಾಡಿ ಕರೀತಾ ಇದೆ. ಹಾಗಾದ್ರೆ ಬೇಡ್ವಾ? ಸಾಯುವ ಕೊನೆ ಗಳಿಗೆಯಲ್ಲಿ ಒಂದೇ ಒಂದ್ಸರಿ ಮೊಮ್ಮಗು ಮಾಂತೇಶ ಅಂತ ಅಪ್ಕೋಮ. ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ನಾ ತಡೆಯಲಾರೆ ಅದು ಯಾಕ ನೋಡತಿ ಮತ್ತ ನೀ ಇತ್ತ. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ
ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ ಈ ಪ್ರಪಂಚದಲ್ಲಿ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸುವ ತಾಯಂದ್ರೆ ಇರುವಾಗ ನನ್ನ ಮಗನಿಗೆ ನನ್ನ ಕೈಯಲ್ಲಿ ನಾನೇ ವಿಷ ಹಾಕಿ ಕೊಂದ್ಬಿಟ್ಟೆ. ನನ್ನಂಥವಳು ಈ ಭೂಮಿ ಮೇಲೆ ಬದುಕಿರೋದು, ನನ್ನಂಥ ಪಾಪಿ ತಾಯಿ ಈ ಭೂಮಿ ಮೇಲೆ ಬದುಕಿ, ನನ್ನಂಥವಳು ಈ ಭೂಮಿ ಮೇಲೆ ಬದುಕಿರೋದು. ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ನಾ ತಡೆಯಲಾರೆ ಅದು ಯಾಕೆ ನೋಡತಿ ಹಣೆ ಬರಹ ಬರೆಯುವ ಲಿಖಿತವನ್ನೇನಾದರೂ ಆ ದೇವರು ತಾಯಿಗೆ ಬಿಟ್ಟು ಕೊಟ್ಟಿದ್ರೆ ನನ್ನಂಥ ಪಾಪಿ ತಾಯಿನೇ ಈ ಭೂಮಿ ಮೇಲೆ ಹುಟ್ಟುತ್ತಿರ್ಲಿಲ್ಲ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳೋದು, ಬದುಕು ಜಟಕ ಬಡ್ಡಿ, ವಿಧಿಯದರ ಸಾಹೇಬ, ಮದುವೆಗೋ ಮಸಣಕ್ಕೋ ಕರೆದತ್ತವಯ್ಯೋ ಮಂಕುತಿಮ್ಮ, ಕರೆದತ್ತವಯ್ಯೋ ಮಂಕುತಿಮ್ಮ. ಕದಾ ಬಂಡಿ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ ಯಾಕೆ ಮನೆಗೆ ನಿದ್ರೆ ಮಾಡ್ತಿದ್ದಾನೆ ಅಂತ ಕಣ್ಣು ತುಂಬ ನೋಡ್ರಿ. ಈಗಲಾದ್ರೂ ಸಂತೋಷ ಆಗಿರ್ಬೇಕಲ್ಲ, ಈಗಲಾದ್ರೂ ಸಮಾಧಾನ ಆಗಿರ್ಬೇಕಲ್ಲ. ಗಟ್ಟಪ್ಪನ ಮನೆತನ ನ್ಯಾಯ ನೀತಿ ಧರ್ಮಕ್ಕಾಗಿ ಹೆಸರುವಾಸಿಯಾದಂತ ಬೆಟ್ಟಪ್ಪನ ಮನೆತನ ಮೆಚ್ಚಿದೆ ಮಗಳೇ, ಮೆಚ್ಚಿದೆ. ನಿನ್ನಂಥವಳನ್ನು ನನ್ನ ಸತಿಯಾಗಿ ಪಡೆಯೋಕೆ ನಾನು ಏನೇನು ಚೆನ್ನಾಗಿ ಪುಣ್ಯ ಮಾಡಿದ್ದೇನೆ. ಅಯ್ಯೋ ಇಲ್ಲ ರೀ, ಇಲ್ಲ, ನಿಮ್ಮಂಥವ್ರು ನನ್ನ ಗಂಡನಾಗಿ ಬಂದಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನೀವೇ ನನ್ನ ಗಂಡನಾಗಿ ಬರಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನಿಮ್ಮ ಕೈ ಹಿಡಿದು ಈ ಮನೆಗೆ ನಡೆಯಲಿಕ್ಕೆ ಬಂದಾಗ ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ,
ಶಯನೇಶು ರಂಭ ಕ್ಷಮಯ ಧರಿತ್ರಿ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಧರ್ಮದಲ್ಲಾಗಲಿ ಕರ್ಮದಲ್ಲಾಗಲಿ ನಿಮ್ಮ ಜೊತೆ ಕೊನೆಯವರೆಗೂ ಬರ್ತೀನಿ ಅಂತ ಸಪ್ತಪದಿ ತುಳಿದು ಮಾತು ಕೊಟ್ಟ ಇಂದು ನಿಮ್ಮನ್ನ ಬಿಟ್ಟು ಬಾರ ದೂರಿಗೆ ಹೋಗ್ತಾ ಇದ್ದೀನಿ. ನಾನ್ ಬದುಕಬಾರ್ದು. ನನ್ನ ಮಗ ಕುಡಿದ ಹಾಲಲ್ಲಿ ನಾನು ಅರ್ಧ ಹಾಲು ಕುಡಿದ ನನಗೊಂದು ಪುಟ್ಟ ಆಸೆ ಇದೆ, ನೆರವೇರಿಸ್ಕೊಡ್ತೇನೇನ್ರಿ? ಹೆಂಡತಿ ದೀರ್ಘ ಸುಮಂಗಲಿಯಾಗಿ ಈ ನಿಮ್ಮ ಹೆಂಡತಿಗೆ ಶುಭಾಶೀರ್ವಾದ ಮಾಡಿ ಏನಾತ್ರಿ? ಅವರಿಗೆ ಚಿಕ್ಕದಣ್ಣರಿಗೆ ಏನಾತ್ರಿ ಅಪ್ಪ? ರುದ್ರ, ನಿನಗೆ ಅವತ್ತು ಹೇಳಿದ್ದೆ ತಾನೆ, ತಪ್ಪು ಮಾಡಿರೋನಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ. ಆದ್ರೆ ಶಿಕ್ಷೆ ಕೊಡೋ ಜವಾಬ್ದಾರಿನ ಹೆತ್ತ ಕರುಳಿಗೆ ವಹಿಸಿ ತಪ್ಪು ಮಾಡಿಬಿಟ್ಟೆ ರುದ್ರ. ತಪ್ಪು ಮಾಡಿರೋ ಅವನಿಗೆ ವಿಷ ಹಾಕಿ ಕೊಲ್ಲು ಅಂತ ಅವಳ ಕೈಯಲ್ಲಿ. ಅದರಲ್ಲಿ ಅವಳು ಅರ್ಧ ಕುಡಿದು ಬಿಟ್ಟಿದ್ದಾಳೆ. ದಿನಾಲು ಅಮ್ಮೋರಿ ಅಮ್ಮೋರಿ ಅಂತ ಕೂಗ್ತಿದ್ಯಲ್ಲ, ಒಂದೇ ಒಂದ್ಸಲ ಕೂಗೋ ರುದ್ರ. ಅವಳು ತಪ್ಪು ಮಾಡ್ದ, ಅವಳು ಸತ್ತೋದ. ಈಗ ನಾನು ತಪ್ಪು ಮಾಡಿದೆ. ಏನು ಗೊತ್ತಿಲ್ಲ ಕಣೋ. ಯಾಕ್ರಿ ಅಪ್ಪ ಇಂಥ ಕೆಟ್ಟ ನಿರ್ಧಾರ ತಗೊಂಡ್ರಿ? ಅಯ್ಯೋ ದೇವ್ರೆ, ನಿಮ್ಗೆ ಅವತ್ತೇ ಹೇಳಿದ್ದಲ್ರಿ ಅಪ್ಪ, ಯಾವುದೇ ತರ ಸಿಟ್ಟಿನ ಬರ್ದಾಗ ಕೆಟ್ಟ ನಿರ್ಧಾರ ತಗೋಬೇಡ್ರಿ ಅಂತ. ಅಯ್ಯೋ ಅಂಬಿಕಾ, ನನ್ನ ಹೊಟ್ಟೆಯಾಗ ಹುಟ್ಟಿ ಬಂಗಾರದಂತ ಜೀವನ ತಗೋದ್ ಬಿಟ್ಟಿ ಅಲ್ಲಿ. ಇಲ್ಲ ರುದ್ರ, ಇಲ್ಲಿ ಯಾರ ಸಾವಿಗೂ ಯಾರನ್ನು ಹೊಣೆ ಮಾಡೋದಕ್ಕಾಗೋದಿಲ್ಲ. ಮೇಲೊಬ್ಬ ಇದ್ದಾನೆ, ಅವನು ಆಟ ಆಡಿಸ್ತಾನೆ, ನಾವು ಆ ರೀತಿ ಆಡ್ಬೇಕಷ್ಟೇ. ಆಟ ಆಡುವಾಗ ಆಟದ ನಿಯಮ ಮೀರಬಾರ್ದು ರುದ್ರ, ಮೀರಬಾರ್ದು. ಕೇಳೋದಿಲ್ಲ, ಒಂದೇ ಮಾತು ರುದ್ರ. ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ತಲೆ ಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ರುದ್ರ. ಇನ್ನು ಮುಂದೇನು ಆಗಬಾರ್ದು, ಆಗಕೂಡ್ದು. ನಮಗೆ ಜನ್ಮ ನೀಡಿರೋ ತಂದೆನೇ ಆಗಿರ್ಲಿ, ನಮ್ಮಿಂದ ಜನ್ಮ ಪಡೆದಿರೋ ಮಗನೇ ಆಗಿರ್ಲಿ, ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗೆ ತೂಗಬೇಕು ರುದ್ರ, ಸಮನಾಗೆ ತೂಗ. ಇದನ್ನ ನೀಗಿಸ್ಕೊಂಡು ಹೋಗ್ಬೇಕಾದವನು ನೀನು ರುದ್ರ. ಹೋಗ್ತೀಯ ತಾನೆ?